ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 38 ಸೈಜಿನ ಬ್ಲೌಸ್ ಬ್ಯಾಕ್ ಡಿಸೈನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟಾಗಿ ಟ್ರೆಂಡಿಂಗ್ ಇಲ್ಲಿರೋ ಬ್ಲೌಸ್ ಡಿಸೈನ್ನೇ ನಾನು ತಿಳಿಸ್ಕೊಡ್ತಿರೋದು. ಸೊ ಇದು ನಂದು ಬ್ಲೌಸ್ ಬಂದುಬಿಟ್ಟು ಲೆಂತ್ ಬಂದುಬಿಟ್ಟು 15 ಇಂಚಿದೆ. ಲೆಂತು 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು ಶೋಲ್ಡರ್ 6 ಇಂಚು ಮತ್ತು ಹಾರ್ಮೋಲ್ ಲೆಂತ್ ಕೂಡ 6 ಇಂಚು ತೊಗೊಂಡಿದ್ದೀನಿ. ಸೊ ಶೋಲ್ಡರ್ ಪಟ್ಟಿ 3 ಇಂಚು ಮತ್ತು ನೆಕ್ ವಿಡ್ತು 3 ಇಂಚ್ ತೊಗೊಂಡಿದ್ದೀನಿ. ಬ್ಯಾಕ್ ನೆಕ್ ಬಂದುಬಿಟ್ಟು 10 ಇಂಚ್ ತೊಗೊಳ್ತಿದ್ದೀನಿ. ನಾನು 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಚೆಸ್ಟ್ ಬಂದುಬಿಟ್ಟು 9.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಮತ್ತು ವೆಸ್ಟ್ ಬಂದುಬಿಟ್ಟು 8 ಇಂಚು ತೊಗೊಂಡಿದ್ದೀನಿ. 1/4 ಇಂಚು ಕೆಳಗಡೆ ಟಕ್ಸ್ಗೆ ಅಂತ ತೊಗೊಂಡಿದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಬಿಟ್ಟು ಮತ್ತು ಇಲ್ಲಿ ನಾನು ಹಾರ್ಮೋಲ್ ಶೇಪ್ ಹಾಕ್ತಾಯಿದ್ದೀನಿ, ಬ್ಯಾಕ್ ಹಾರ್ಮೋಲ್ ಶೇಪು. ಮತ್ತು ಹಾಗೆ ನಾನು ಬ್ಲೌಸ್ ಬ್ಯಾಕಿಗೆ ಒಂದು ಸಿಂಪ್ಲಿ ಈ ಥರ ಒಂದು ಡಿಸೈನ್ ಮಾಡ್ಕೊಳ್ತಿದ್ದೀನಿ. ಈಗ ಇದನ್ನು ಡಿಸೈನ್ನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ನಾವು ಮೇನ್ ಬ್ಲೌಸ್ ಪೀಸ್ ಮೇಲೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಜಸ್ಟ್ ಈಗ ಒಂದು ಮೇನ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ನಾನು ಇದರಲ್ಲಿ ನಾನು ಪೈಪಿಂಗ್ ಮಾಡ್ತಿಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಉಲ್ಟಾ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಸ್ಟ್ ಇದನ್ನು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಸೊ ಕೆಳಗೆ ಒಂದು ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕೊಳ್ಳೋಣ. ಸೊ ಇದನ್ನ ಮೇನ್ ನೆಕ್ನ ಕಟಿಂಗ್ ಮಾಡ್ಕೊಳ್ಳೋಣ. ಜಸ್ಟ್ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಒಂದು ಸ್ವಲ್ಪ ಕಟ್ ಹಾಕ್ಕೊಳ್ಳೋಣ. ಕಟ್ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ಬಟ್ಟೆನ ಈ ರೀತಿಯಾಗಿ ಒಳಿಸ್ಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳೋಣ ನೆಕ್ಕಿಗೆ. ಮತ್ತು ಕೆಳಗಡೆ ಸೈಡ್ ಕೂಡ ನಾನು ಇದೇ ರೀತಿಯಾಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಜಸ್ಟ್ ನೀವು ಪಟ್ಟೆ ಬೇಕಿರೋ ಕೆಳಗಡೆ ಪಟ್ಟೆಗೆ ನೀವು ಬೇರೆ ಬಟ್ಟೆ ಹಚ್ಚಿದರೆ ನಡೆಯುತ್ತೆ. ಸೊ ನಾನು ಸಿಂಪ್ಲಿ ಇದೇ ಬ್ಲೌಸಲ್ಲಿ ನಾನು ಕೆಳಗಡೆ ಬಟ್ಟೆ ಹಚ್ಚಿಲ್ಲ. ಸೊ ಇದೇ ಬ್ಲೌಸಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಸೈಡಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ ರೀತಿಯಾಗಿ ಹಾರ್ಮೋಲ್ ಸೈಡು. ಯಾಕಂದರೆ ನಾವು ಸ್ಟಿಚ್ ಬ್ಲೌಸ್ನ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡುವಾಗ ಇದು ಸ್ವಲ್ಪ ಇದು ಆಗಬಾರ್ದು ಅಂತ ನಾನು ಸೈಡಲ್ಲಿ ಕೂಡ ಇದೇ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಸೈಡೆಲ್ಲ ಫುಲ್ಲಾಗಿ ಈ ಸೈಡ್ ಕೂಡ ಅದೇ ರೀತಿಯಾಗಿ ನಾನು ಸೈಡ್ ಕೂಡ ಸ್ಟಿಚ್ ಹಾಕಿದ್ದೀನಿ. ಈಗ ನಾವು ಇದನ್ನು ಟಕ್ಸ್ನ ಈಗ ಇಟ್ಕೊಳ್ಳೋಣ. ಟಕ್ಸ್ ಬೇಕಾದರೆ ನಾವು ಇಲ್ಲಿ ಶೋಲ್ಡರ್ ಸೆಂಟರ್ ಇದೆ ಅಲ್ವಾ, ಸೊ ಅದನ್ನು ಇಟ್ಕೊಂಡ್ಬಿಟ್ಟು ನಾನು ಇಲ್ಲಿ 1/4 ಇಂಚು ನಾನು ಎಕ್ಸ್ಟ್ರಾ ಬಿಟ್ಟಿದ್ನಲ್ವಾ ಬಟ್ಟೆನ, ಸೊ ಅದನ್ನು ಅಲ್ಲಿಂದ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈ ಕಡೆ 1/4 ಇಂಚು, ಈ ಕಡೆ ಸೈಡ್ ಕೂಡ 1/4 ಇಂಚಿಗೆ ಟಕ್ಸ್ನ ಇಟ್ಕೊಂಡಿದ್ದೀನಿ. ಜಸ್ಟ್ ಈಗ ನಾವು ಬ್ಲೌಸ್ನ ಡಿಸೈನ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು ಅಗಲ ಬಂದುಬಿಟ್ಟು 3 ಇಂಚು ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ನಾವು ಬ್ಲೌಸ್ ಬ್ಯಾಕ್ ಡಿಸೈನ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಲೆಂತನ್ನ ತೊಗೊಳ್ಬೇಕಾಗುತ್ತೆ. ಸೊ ನಿಮ್ಮ ಬ್ಲೌಸಿನ ಪ್ರಕಾರ ನೀವು ಲೆಂತ್ನ ತೊಗೊಳ್ಬೋದು. ಜಸ್ಟ್ ಈ ರೀತಿಯಾಗಿ ನಾನು ಒಂದು ಫೋಲ್ಡ್ ಮಾಡಿಕೊಂಡು ಜಸ್ಟ್ ಇದನ್ನು ಈಗ ಉಲ್ಟಾ ಮಾಡ್ಕೊಳ್ತಿದ್ದೀನಿ. ನಾನು ಜಸ್ಟ್ ಒಂದು ಪಿನ್ನ ತೊಗೊಂಡ್ಬಿಟ್ಟು ನಾನು ಇದನ್ನು ಒಳಗಡೆ ಈ ರೀತಿಯಾಗಿ ಪಿನ್ ಹಾಕಿಬಿಟ್ಟು ಇದನ್ನು ಜಸ್ಟ್ ಈ ಫೋಲ್ಡ್ ಮಾಡ್ಕೊಳ್ತೀನಿ. ಅಂದರೆ ಇದನ್ನು ಬಟ್ಟೆನ ಹೊರಗೆ ತಗೊಳ್ತೀನಿ. ಸ್ಟಿಚ್ ಹಾಕಿರೋದು ಒಳಗಡೆ ಹೋಗುತ್ತೆ. ಓಕೆನಾ? ಸೊ ಈಗ ನಾನು 4 ಇಂಚ್ ಲೆಂತ್ ತೊಗೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮೇನ್ ನೆಕ್ಗೆ ನಾವು ಇದನ್ನ ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ.
ಈಗ ಈ ಡಿಸೈನ್ ಶೋಲ್ಡರ್ ಸೆಂಟ್ರಿಗೆ ಒಂದು ಈ ರೀತಿಯಾಗಿ ಒಂದು ಮೇಲ್ಗಡೆ ಆ ಡಿಸೈನ್ ಆ ಬಟ್ಟೆ ಮೇಲೆ ನಾವು ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಸೊ ಬಟ್ಟೆ ಮೇನ್ ಇರೋ ಬಟ್ಟೆ ಜರಿಬಾರ್ದು. ಸೊ ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನಾವು ಮೇಲ್ಗಡೆ 1 ಇಂಚ್ ಬಿಟ್ಟು ನಾವು ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬರೋಣ. ಸೊ ಇದನ್ನು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬರೋಣ. ಯಾಕಂದರೆ ಡಿಸೈನ್ ಮಾಡೋಕ್ಕೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಬಿಟ್ಕೊಳ್ತಾ ನಾವು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ. ಸೊ ಈಗ ನಾವಿಲ್ಲಿ ಬಟ್ಟೆನ ಅಟ್ಯಾಚ್ ಮಾಡಿರ್ತೀವಲ್ವ, ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಕಾಣುತ್ತೆ ಇದೆ ನೆಕ್ಕಿಗೆ. ಸೊ ಅದನ್ನು ನೀಟಾಗಿ ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಲೇಸ್ ಹಚ್ಕೊಳ್ಳೋಣ ಈ ರೀತಿಯಾಗಿ. ಒಂದು ಸಿಂಪ್ಲಿ ಒಂದು ನೀವು ದೊಡ್ಡದಾದ್ರೂ ತೊಗೊಳ್ಬೋದು, ಸ್ವಲ್ಪ ಅಗಲ ಇರೋದು ತೊಗೊಳ್ಬೋದು, ಬೇರೆ ಡಿಸೈನ್ಸ್ ಬೇಕಿದ್ರೆ ನೀವು ಲೇಸ್ನ ತೊಗೊಳ್ಬೋದು. ಸೊ ನಾನು ಇದನ್ನು ಲೇಸ್ನ ಹಚ್ಕೊಳ್ತಿದ್ದೀನಿ. ಸೊ ಇದಾದಮೇಲೆ ನಾವು ಒಂದು ಈಗ ಹೆಮ್ಮಿಂಗ್ ಮಾಡೋ ಸೂಜಿನ ತೊಗೊಳ್ಬೇಕು. ಒಂದು ಥ್ರೆಡ್ ತೊಗೊಂಡಿದ್ದೀನಿ ನಾನು, ಅದೇ ಬ್ಲೂ ಕಲರೇ ಥ್ರೆಡ್ ತೊಗೊಂಡಿದ್ದೀನಿ, ಗೋಲ್ಡನ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಸೊ ಅದರಿಂದ ಈ ರೀತಿಯಾಗಿ ನಾವು ಇದನ್ನು ಡಿಸೈನ್ ಮಾಡ್ಕೊಳ್ಳೋಣ. ನೋಡಿ, ಮೇಲ್ಗಡೆ ಇರೋ ಬಟ್ಟೆ ಒಂದೇ ತೊಗೊಂಡು ಅದನ್ನು ಈ ರೀತಿಯಾಗಿ ನಾವು ಸೂಜಿಯಿಂದ ಈ ರೀತಿಯಾಗಿ ಅದನ್ನು ಹೊಲಿಗೆ ಹಾಕಿಬಿಟ್ಟು ಒಂದು ಬೀಡ್ಸ್ ಹಾಕಿ ಈ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ಉಳಿದಿರೋ ಬಟ್ಟೆಗಳಲ್ಲಿ ಇದೇ ರೀತಿಯಾಗಿ ನಾನು ಇದನ್ನು ನೀಡಲ್ನಿಂದ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ಜಸ್ಟ್ ಇಲ್ಲಿ ಒಂದು ಬೀಡ್ಸ್ ಹಾಕ್ಕೊಳ್ತಾ ಹೋಗೋಣ ಮೇಲ್ಗಡೆ ಇರೋ ಒಂದು ಬಟ್ಟೆಗೆ. ಇದು ಡಿಸೈನು ಕಂಪ್ಲೀಟ್ ಆಗಿದೆ. ಜಸ್ಟ್ ಈಗ ನಾವು ಲಟ್ಕೊಂಡು ಮಾಡ್ಕೊಳ್ಳೋಣ. ಈಗ ನಾವು ಲಟ್ಕೊಂಡು ಮಾಡೋಕ್ಕೆ 3 ಇಂಚ್ ತೊಗೊಂಡಿದ್ದೀನಿ, ಅಗಲ 3 ಇಂಚು, ಉದ್ದ 3 ಇಂಚ್ ತೊಗೊಂಡಿದ್ದೀನಿ. ಜಸ್ಟ್ ಈ ರೀತಿಯಾಗಿ ನಾನು ಡೋರಿಗೆ ಒಂದು ಬಟ್ಟೆನ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿಕೊಂಡು ಈ ಲಟ್ಕನ್ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಲ್ವ, ಅದು ಲಟ್ಕನ್ ಮೇಲೆ ಇನ್ನೊಂದು ಡಿಸೈನ್ ಇಟ್ಟು ಈ ರೀತಿಯಾಗಿ ನಾನು ಸೈಡಿಗೆ ಒಂದು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ರೌಂಡಲ್ಲಿ ನಾನು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಜಸ್ಟ್ ಇದು ಸ್ವಲ್ಪ ಹೊಲಿಗೆ ಕಾಣುತ್ತೆ ಅಂತ. ಸೊ ಸ್ಟಿಚ್ ಹಾಕಿದ್ದು ಬಟ್ಟೆನ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ರೀತಿಯಾಗಿ ನಾವು ಒಂದು ಸೂಜಿಯಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಕೆಳಗಡೆ. ಸೊ ಈ ರೀತಿಯಾಗಿ ನಾವು ಇದನ್ನು ಸ್ಟಿಚ್ ಹಾಕೊಂಡ್ಮೇಲೆ ಇಲ್ಲಿ ಲಟ್ಕನ್ನ ರೆಡಿ ಆಯಿತು. ಈಗ ನಾವು ಇದನ್ನು ಬ್ಲೌಸ್ಗೆ ಡೋರಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಬ್ಯಾಕ್ ಡಿಸೈನ್ ಅನ್ನೋದು ರೆಡಿ ಆಯಿತು. ಡೋರಿ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಯಾವ ರೀತಿಯಾಗಿದೆ ಅಂತ ನೀವು ಕಾಮೆಂಟಲ್ಲಿ ನನಗೆ ತಿಳಿಸಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.